ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಗುರುವಾರ, ಅಂದರೆ ಗುರುವಾರ ರಾಯರ ವಾರ. ಇವತ್ತು ಎಲ್ಲರೂ ಪೂಜೆ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಬೇಗ ಪೂಜೆ ಮುಗೀತು. 5 ಗಂಟೆಗೆಲ್ಲ ಪೂಜೆ ಮುಗಿಸ್ದೆ. ಪೂಜೆ ಮುಗಿಸ್ಬಿಟ್ಟು ರಾಯರ ಮಠಕ್ಕೆ ಹೋದೆ. ಅಂದರೆ ಹೊನ್ನವ ಮಠಕ್ಕೆ ಹೋಗಿದ್ದಂಥದ್ದು ಇವತ್ತೂ. ಅಂದರೆ ಇವತ್ತು ಹೋಗೋದು ಬೇಡ, ಇಲ್ಲೇ ನಮ್ಮ ಮನೆ ಹತ್ರದಲ್ಲಿರೋ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ನಲ್ಲ, ಆವಾಗ ಇಲ್ಲ ಹೋಗೋಣ ಹೊನ್ನವ ಮಠಕ್ಕೆ ಹೋಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ಹೊನ್ನವ ಮಠಕ್ಕೆ ಹೋಗಿದ್ದು ಬಂದುಬಿಟ್ಟೆ. ಬೇಗನೆ ಬಂದೆ, ಒಂದು 8-8:30 ಒಳಗಡೆ ಎಲ್ಲ ಮನೆಗೆ ಬಂದುಬಿಟ್ಟೆ. ಅಂದರೆ ಇವತ್ತು ತುಂಬ ಜನ. ಏಕೆ ಅಂತಂದರೆ ಧನುರ್ಮಾಸದ ಮೊದಲನೇ ಗುರುವಾರ ಅಲ್ವಾ, ಹಂಗಾಗಿ ತುಂಬ ಜನ. ಅಂದರೆ ನಾವು ಬೆಳಗ್ಗೆ ಬೇಗನೆ ಹೋದ್ವಿ. ಬೆಳಗ್ಗೆ ಅಲ್ಲಿ ಒಂದು 6:15-6:30ಗೆಲ್ಲ ನಾವು ದೇವಸ್ಥಾನಕ್ಕೆ ಹೊರಟೋದ್ವಿ. ಆದರೂ ಅಷ್ಟು ಜನ ಇದ್ದರು, ತುಂಬ ಜನ ಇದ್ದರು. ಏನು ಮಾಡೋದು, ರಾಯರು ನೋಡಬೇಕು ಅಂತಂದರೆ ಜನ ಇದ್ದರೂ ಹೋಗಲೇಬೇಕು, ಎಷ್ಟು ಚಳಿ ಇದ್ದರೂ ಹೋಗಲೇಬೇಕು. ಅಂದರೆ ಇವತ್ತು ತುಂಬ ಚಳಿ ಬೇರೆ ಇತ್ತು. ನನಗೆ ರಾಯರು ನೋಡಬೇಕು, ರಾಯರ ಮಠಕ್ಕೆ ಹೋಗಬೇಕು, ರಾಯರಿಗೆ ಸೇವೆ ಮಾಡಬೇಕು ಅಂದರೆ ನನಗೆ ಯಾವ ಚಳಿನೂ ಅನಿಸೋದಿಲ್ಲ, ಏನೂ ಅನಿಸೋದಿಲ್ಲ. ಒಟ್ಟಿನಲ್ಲಿ ಬೇಗ ಎದ್ದು ಗುರುವಾರ ಪೂಜೆ ಮಾಡಬೇಕು, ಎಷ್ಟೊತ್ತಿಗೆ ಪೂಜೆ ಮಾಡ್ತೀನೋ ಅಂತ ಮನಸ್ಸಿನಲ್ಲಿ ಆತುರಿತಿರುತ್ತೆ. ನಾಳೆ ಗುರುವಾರ ಅಂದರೂ ಸಾಕು, ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡ್ಕೋತೀವಲ್ವ, ಆವಾಗಲೇ ಏನೋ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಥರ ಆಗ್ತಿರುತ್ತೆ. ನಾಳೆ ಗುರುವಾರ, ನನ್ನ ತಂದೆ ರಾಯರ ವಾರ, ರಾಯರಿಗೆ ಸೇವೆ ಮಾಡಬೇಕು, ರಾಯರಿಗೆ ಪೂಜೆ ಮಾಡಬೇಕು, ರಾಯರ ಮುಂದೆಗಡೆ ಒಂದು ಅರ್ಧ ಗಂಟೆ 1 ಅವರ್ ಕುತ್ಕೊಂಡು ನನ್ನ ಅಪ್ಪನ ಪ್ರಾರ್ಥನೆ ಮಾಡಬೇಕು. ಕಣ್ಣು ಮುಚ್ಚಿ ಒಂದು ಅರ್ಧ ಗಂಟೆ ನನ್ನ ತಂದೆ ಮುಂದೆ ಕುತ್ಕೊಂಡು ನನ್ನ ತಂದೆದು ಒಂದು ಶ್ಲೋಕ ಹೇಳಬೇಕು ಅನ್ನೋದು ನನಗೆ ತುಂಬ ಆಸೆ. ಬೆಳಗ್ಗೆ ಸಂಜೆ 2 ಟೈಮು ಪೂಜೆ ಮಾಡಬೇಕಾದ್ರೆ ಈ ಥರ ಹೇಳಬೇಕು ಅಂದರೆ ನಂಗೆ ತುಂಬ ಆಸೆ. ಅಂದರೆ ಎಲ್ಲಾದರೂ ದೂರಕ್ಕೆ ಮಠಗಳಿಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಬೇಗನೆ ಹೊರಡಬೇಕಾಗುತ್ತೆ, ಇಲ್ಲಾಂದರೆ ರಶ್ ಆಗಿಬಿಡುತ್ತೆ, ಮತ್ತು ನಾವು ಹೋಗಿ ಬರೋದಕ್ಕಾಗೋದಿಲ್ವಲ್ಲ. ಹಾಗಾಗಿ ಮನೆಯಲ್ಲಿ ಪೂಜೆ ಮುಗಿಸಿದ ತಕ್ಷಣ ಹೊರಡ್ತೀನಿ. ಇಲ್ಲ ನಮ್ಮ ಮನೆ ಹತ್ರ ಇರೋ ಮಠಕ್ಕೆ ಹೋಗೋದಾದರೆ ನನಗೇನು ಗಡಿಬಿಡಿ ಅನಿಸೋದಿಲ್ಲ. ಸ್ವಲ್ಪ ಫ್ರೀಯಾಗಿ ಅಲ್ಲಿ 7 ಗಂಟೆಗೆ ಓಪನ್ ಮಾಡೋದು, 7 ಗಂಟೆ ಮೇಲೆ ಅಲ್ಲಿ ಜನ ಬರೋ ಅಂಥದ್ದು, ಅಷ್ಟು ರಶ್ಶು ಸಹ ಇರೋದಿಲ್ಲ. ಹಂಗಾಗಿ ಒಂಥರ ಕಂಫರ್ಟಬಲ್ ಇರುತ್ತೆ. ಯಾವಾಗಾದರೂ ಹೋಗ್ಬೋದು, ಜನ ಇರೋದಿಲ್ಲ, ನೆಮ್ಮದಿಯಾಗಿ ದೇವ್ರು ನೋಡ್ಬೋದು, ದೀಪ ಬೆಳಗ್ಬೋದು, ಬರ್ಬೋದು. ಅಂದರೆ ಬೇರೆ ಮಿನಿ ಮಂತ್ರಾಲಯಕ್ಕೆ ಹೋದರೆ, ಹೊನ್ನವ ಮಠಕ್ಕೆ ಹೋದರೆ ತುಂಬ ರಶ್ ಆಗುತ್ತೆ. ಅಂದರೆ ನನಗೆ ಖುಷಿ ಆ ಥರ ಜಾಗಕ್ಕೆ ಹೋಗೋದು, ಅಲ್ಲಿ ದೇವ್ರಿಗೆ ರಾಯರಿಗೆ ಸೇವೆ ಮಾಡೋದು ಅಂದರೆ ನಂಗೆ ತುಂಬ ಖುಷಿ. ಹಾಗಾಗಿ ನಾನು ಅಲ್ಲಿಗೆ ಹೋಗೋ ಅಂಥದ್ದು. ನಾನು 3 ವಾರ ಆಯಿತು ನಂದು. ಅಂದರೆ ನಾನು ಇಷ್ಟು ವಾರ ಬರ್ತೀನಿ ಅಂತ ಏನೂ ಅಂದ್ಕೊಂಡಿಲ್ಲ, ಸುಮ್ಮನೆ ಜನರಲ್ಲಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದಂಥದ್ದು. ಈ ವಾರಕ್ಕೆ 3 ವಾರ ಆಯಿತು ಹೋಗಿ ನನ್ನ ತಂದೆ ಸೇವೆ ಮಾಡಿಕೊಂಡು ನಾನು ಬಂದೆ. ನಾನು ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ. ರಾಯರಿಗೆ ಪೂಜೆ ಮಾಡಬೇಕು ಅಂದ್ರೇ ಖುಷಿ, ರಾಯರಿಗೆ ಮಠಕ್ಕೆ ಹೋಗಬೇಕು ಅಂದ್ರೇ ಖುಷಿ, ಅಲ್ಲಿ ರಾಯರಿಗೆ ಸೇವೆ ಮಾಡಬೇಕು ಅಂದ್ರೇ ಖುಷಿ. ಅಂದರೆ ನನಗೊಂದು ಬೇಜಾರು ಅಂತಂದರೆ, ಹೊನ್ನವ ಮಠಕ್ಕೆ ಹೋದರೆ ಅಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗೋದಿಲ್ಲ, ಮತ್ತು ಪ್ರದಕ್ಷಿಣೆ ಹಾಕೋಕ್ಕಾಗೋದಿಲ್ಲ. ಸುಮ್ಮನೆ ನಾವು ದೇವಸ್ಥಾನ ಸುತ್ತಬೇಕು ಅಷ್ಟೇ. ಅಂದರೆ ಹೆಜ್ಜೆ ನಮಸ್ಕಾರ, ಗಂಡಸರಾದರೆ ಉರುಳು ಸೇವೆ, ಈ ಥರ ಇಲ್ಲಿ ಏನು ಮಾಡೋದಕ್ಕೆ ಅಲ್ಲಿ ಆಗೋದಿಲ್ಲ, ಸ್ಪೆಷಲಿಟಿ ಇಲ್ಲ ಅಲ್ಲಿ, ಬರೀ ಸುತ್ತಬೇಕು ಅಷ್ಟೇ. ನನಗದೊಂದು ಬೇಜಾರು, ಹೆಜ್ಜೆ ನಮಸ್ಕಾರ ಹಾಕೋಕ್ಕಾಗೋದಿಲ್ವಲ್ಲ ತಂದೆ ಅಂತ. ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂದರೆ ನಾನು ಇಲ್ಲಿಗೆ ಬರ್ತೀನಿ, ನಮ್ಮ ಮನೆ ಹತ್ರ ಇದೆಯಲ್ವ ಮಠ, ಅಲ್ಲಿಗೆ ಹೋಗಿ ನಾನು ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ತಿರ್ಗಾ ತುಪ್ಪ ದೀಪ ಬೆಳಗ್ಬಿಟ್ಟು ನಾನು ಬರೋ ಅಂಥದ್ದು. ನನಗೆ ರಾಯರಿಗೆ ಸೇವೆ ಮಾಡಬೇಕು ಅಂದರೆ ಏನೋ ಒಂಥರ ಖುಷಿ, ಏನೋ ಒಂಥರ. ಏಕೆಂತಂದರೆ ಬೆಳಗ್ಗೆ ನನಗೆ 2:30-3 ಗಂಟೆ ಎಷ್ಟೊತ್ತಿಗಾಗುತ್ತಪ್ಪ, ಎಷ್ಟೊತ್ತಿಗೆ ಎದ್ದೊಳ್ತೀನೋ ರಾಯರಿಗೆ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲೇ ಕಾತರಿತಿರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ, ರಾಯರಿಗೆ ಸೇವೆ ಮಾಡಬೇಕು ಅಂತಂದ್ರೆ ಸಾಕು, ಪ್ರತಿಯೊಬ್ಬರಿಗೂ ನಿದ್ದೆ ಅನ್ನೋದು ದೂರ ಆಗುತ್ತೆ. ನಿದ್ದೆ ಅನ್ನೋದು ಬರೋದಿಲ್ಲ. ಎಷ್ಟು ಬೇಗ ಬೆಳಗ್ಗೆ ಆಗುತ್ತೋ, ಎಷ್ಟು ಬೇಗ ರಾಯರಿಗೆ ಸೇವೆ ಮಾಡ್ತೀವೋ, ಎಷ್ಟು ಬೇಗ ಪೂಜೆ ಮಾಡ್ತೀವೋ ಅಂತ ಪ್ರತಿಯೊಬ್ಬರಿಗೂ, ರಾಯರ ಭಕ್ತರಿಗೆ ಆಸೆ ಆಕಾಂಕ್ಷೆ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಇರುತ್ತೆ. ರಾಯರು ಎಲ್ಲರ ಮನಸ್ಸಲ್ಲೂ ಸಹ ಇದ್ಕೊಂಡು ಈ ಥರ ಒಂದು ಶಕ್ತಿ ಅನ್ನೋದು ಕೊಡ್ತಾರೆ. ಅವ್ರು ಸೇವೆ ಮಾಡಬೇಕು ಅಂದರೆ ಒಂಥರ ಏನೋ ಎಲ್ಲಿಲ್ಲದು ಉತ್ಸಾಹ ಬರುತ್ತೆ. ಕೈಲಿ ಆಗ್ತಾಯಿಲ್ಲ ಅಂತಂದ್ರೂ ಸಹ ನಮಗೆ ಒಂಥರ ಶಕ್ತಿ ಬರುತ್ತೆ, ಮಾಡಬೇಕು,
ಇನ್ನೂ ಮಾಡಬೇಕು ಅನ್ನೋದು ಒಂಥರ ಶಕ್ತಿ ಕೊಡ್ತಾರೆ ರಾಯರೇ ಒಂದು ಶಕ್ತಿ ಅಲ್ವಾ. ಹಾಗಾಗಿ ನೋಡಿ ನಾನು ಮನೇಲೆಲ್ಲ ಪೂಜೆ ಮುಗಿಸಿ ನಾನು ಅಲ್ಲಿಗೆ ಬಂದೆ. ನಾನು ಹೊನ್ನವ್ವ ಮಠಕ್ಕೆ ಬಂದು ರಾಯರಿಗೆ ಇವತ್ತು ನಾನು ನಿಂತ್ಕೊಂಡ್ಬಿಟ್ಟೆ. ಇಲ್ಲೇ ಒಂದು 10 ನಿಮಿಷ ಕಾಲು ಗಂಟೆ ನಿಂತ್ಕೊಂಡ್ಬಿಟ್ಟೆ. ನನ್ನ ತಂದೆ ಮುಂದೆಗಡೆನೇ ನಿಂತ್ಕೊಂಡು ನಾನು ಮನಸ್ಪೂರ್ವಕವಾಗಿ ನಾನು ಬೇಡ್ಕೊಂಡಿದ್ದಂಥದ್ದು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ಇವತ್ತು ರಾಯರನ್ನ ತುಂಬ ಚೆನ್ನಾಗಿ ನಾನು ದರ್ಶನ ಮಾಡಿದೆ. ನಾನು ಪ್ರದಕ್ಷಿಣೆನೂ ಹಾಕ್ದೆ, ದರ್ಶನನೂ ಮಾಡಿದೆ, ಎಲ್ಲ ಮಾಡಿ ಒಂದು 10 ನಿಮಿಷ ಇಲ್ಲೇ ನಿಂತ್ಕೊಂಡೆ. ತಂದೆ ನೋಡಬೇಕು ಅಂತಂದರೆ ಎಷ್ಟು ಮುದ್ದಾಗಿ ನನ್ನ ತಂದೆ ಕಾಣ್ತಿದ್ದಾರೆ ಅಂದರೆ ಒಂಥರ ನನಗೆ ಮೈಯೆಲ್ಲ ಒಂಥರ ನಡ್ಕ ಬರೋದು. ಅಪ್ಪ ನನ್ನ ತಂದೆ ನೀ ಶಕ್ತಿ ಅಪಾರ ತಂದೆ, ಇಷ್ಟೊಂದು ಜನ ಬರ್ತಿದ್ದಾರಲ್ಲ ಭಗವಂತ, ಎಲ್ಲೆಲ್ಲಿಂದ ಬರ್ತಿದ್ದಾರೆ ನಿನ್ನ ಭಕ್ತಾದಿಗಳು, ನೀನು ಎಲ್ರಿಗೂ ಒಳ್ಳೇದು ಮಾಡಿರೋದಕ್ಕೆ ಅಲ್ವಾ ಅಷ್ಟು ಜನ ಅಲ್ಲಿಂದ ಬರ್ತಾ ಇರೋದು. ನೈಟೆಲ್ಲ ಜರ್ನಿ ಮಾಡಿಕೊಂಡು ಬಂದಿದ್ದಾರೆ. ತುಪ್ಪ ದೀಪ ಬೆಳಗಬೇಕು, ಅಲ್ಲಿ ತೆಂಗಿನಕಾಯಿ ಸಂಕಲ್ಪ ಮಾಡಬೇಕು ಅಂತ ನೈಟೆಲ್ಲ ಬಸ್ ಜರ್ನಿ ಮಾಡಿಕೊಂಡು ಬರೋ ಅಂಥದ್ದು. ತುಂಬ ಅಂದರೆ ತುಂಬ ಕಷ್ಟಪಟ್ಕೊಂಡು ಜನ ಇಲ್ಲಿಗೆ ಬರ್ತಿದ್ದಾರೆ. ಏಕೆ ಅಂತಂದರೆ ಅವ್ರ ಕಷ್ಟನೆಲ್ಲ ಅಷ್ಟು ರಾಯರು ದೂರ ಮಾಡ್ತಿದ್ದಾರೆ ಅಲ್ವಾ. ಅದಕ್ಕೋಸ್ಕರನೇ ಅಷ್ಟು ಜನ ಬರ್ತಾ ಇರೋದು. ರಾಯರು ಯಾರಿಗೂ ಒಳ್ಳೇದು ಮಾಡ್ತಾಯಿಲ್ಲ. ರಾಯರ ಅನುಗ್ರಹ ಯಾರಿಗೂ ಆಗಿಲ್ಲ ಅಂತಂದರೆ ಯಾರು ಸಹ ಇಷ್ಟು ಜನ ಬರೋದಿಲ್ಲ. ನಾನು ಹೇಳ್ತೀನಲ್ಲ, ಬೇರೆ ದೇವಸ್ಥಾನಗಳಲ್ಲಿ ಇಷ್ಟು ಜನಸಾಗರ ಎಲ್ಲೂ ಸಹ ಇರೋದಿಲ್ಲ. ಎಂಥ ಹಬ್ಬ ಹರಿದಿನ ಬರಲಿ, ಇಲ್ಲ ಆ ದೇವರಿಂದು ಏನಾದರೂ ಒಂದು ಪೂಜೆ ಪುನಸ್ಕಾರ ಇರಲಿ, ಇಲ್ಲ ಒಂದು ರಥೋತ್ಸವ ಇರಲಿ, ಅವತ್ತಷ್ಟೇ ಜನ ಸೇರೋವಂಥದ್ದು. ಬೇರೆ ಟೈಮಲ್ಲಿ ಯಾವ ದೇವಸ್ಥಾನದಲ್ಲೂ ಇಷ್ಟು ಜನ ಸೇರೋದಿಲ್ಲ. ಅಂದರೆ ನನ್ನ ತಂದೆ ಮಠದಲ್ಲಿ ಪ್ರತಿದಿನ ಇಷ್ಟು ಜನ ಸೇರ್ತಾರೆ ಅಂತಂದರೆ ಅವರ ಶಕ್ತಿ ಇದೆಯಲ್ವ. ಅವರೆಲ್ರಿಗೂ ಒಳ್ಳೇದು ಮಾಡ್ತಿರೋದಕ್ಕೆ ಅಲ್ವಾ ಇಷ್ಟು 1000 ಜನ ಬರ್ತಾ ಇರೋದು, ಇಷ್ಟು ಸೇವೆನದು ಮಾಡ್ತಿದ್ದಾರೆ. ಅಲ್ಲಿ ಬರೋರ ಕಣ್ಣಲ್ಲಿ ನೀರು ನೋಡಬೇಕು. ಒಬ್ಬೊಬ್ಬರು ಮನಸ್ಸಿನಲ್ಲಿ ಒಂದೊಂದು ನೋವಿದೆ. ಕೈಲಿ ದೀಪ ಹಿಡ್ಕೊಂಡು ಅಳ್ತಾ ಬೆಳಗ್ತಿರ್ತಾರೆ. ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ನನ್ನ ತಂದೆ ಮುಂದೆನೇ ಹತ್ಕೊಂಡು ನಿಂತಿರ್ತಾರೆ. ಯಾವತ್ತಪ್ಪ ನನ್ನ ಕಷ್ಟ ದೂರ ಮಾಡ್ತೀಯ ಅಂತ. ಪ್ರತಿಯೊಬ್ಬರು ಅಷ್ಟೇ ರಾಯರು ಪಾದ ಹಿಡ್ದಿರೋ ಅಂಥದ್ದು. ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಎಲ್ರಿಗೂ ಒಳ್ಳೇದು ಮಾಡಿರೋದಕ್ಕೆ ಅಲ್ವಾ ಎಲ್ಲರೂ ಅಷ್ಟು ಜನ ಬರ್ತಾ ಇರೋದು. ನೋಡಿ ನನ್ನ ತಂದೆ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇನ್ನೂ ಏನು ಅಷ್ಟೇ ಪೂಜೆ ಅಭಿಷೇಕ ಇನ್ನೂ ಏನು ಅಷ್ಟೇ ಮಾಡಿರಲಿಲ್ಲ. ಏಕೆ ಅಂತಂದರೆ ನಾವು ಹೋಗಿದ್ದೆ ಸ್ವಲ್ಪ ಬೇಗ. ಅಲ್ಲಿ ಪೂಜೆ ಪುನಸ್ಕಾರ ಮಾಡೋದೆಲ್ಲ ಸ್ವಲ್ಪ ಲೇಟೆ. ಆದರೆ ದರ್ಶನ ಮಾತ್ರ ಬೆಳಗಿನ ಜಾವ 4:30 5 ಗಂಟೆಗೆಲ್ಲ ದೇವಸ್ಥಾನ ಓಪನ್ ಮಾಡಿಬಿಡ್ತಾರೆ ಗುರುವಾರ ದಿವಸ. ಹಂಗಾಗಿ ಇನ್ನು ಮುಂದಕ್ಕೆ ಅವರು ಅಭಿಷೇಕ ಮಾಡೋದು ಮತ್ತು ಪೂಜೆ ಇದನ್ನೆಲ್ಲ ನಿಧಾನಕ್ಕೆ ಮಾಡ್ತಾರೆ. ಆದರೂ ನನ್ನ ತಂದೆ ಯಾವ ಥರ ಕಾಣಿಸ್ತಿದ್ದಾರೆ ಅಂತಂದರೆ ನೋಡ್ತಾಯಿದ್ರೆ ನೋಡಬೇಕು, ಅಲ್ಲೇ ಕುತ್ಕೊಂಡ್ಬಿಡ್ಬೇಕು ಅನಿಸುತ್ತೆ. ಆದರೆ ನಾವು ಅಲ್ಲಿ ಕುತ್ಕೊಳ್ಳೋಕ್ಕೆ ಅಲ್ಲಿ ಬಿಡೋದಿಲ್ಲ. ದೀಪ ಬೆಳಗೋರ್ಗೇನೆ 3 ಸುತ್ತು ಬರೋದೇ ತಡ. ನೀವು ಬನ್ನಿ ಹೊರಗಡೆ ಬನ್ನಿ ಅಂತಾರೆ. ಆ ದೀಪಕ್ಕೆ ಲೈನು ನಿಂತಿರ್ತಾರೆ ಅಂತಂದರೆ ಸುಮಾರು 3 ಅವರ್ 4 ಅವರ್ ಆಗುತ್ತೆ. ದೀಪಕ್ಕೆ ಟಿಕೆಟ್ ತೊಗೊಳಕ್ಕಾಗಿರ್ಬೋದು, ದೀಪ ಬೆಳಗೋಕ್ಕಾಗಿರ್ಬೋದು, ಅಷ್ಟು ಹೊತ್ತು ಒಬ್ಬ ಮನುಷ್ಯ ತಾಳ್ಮೆಯಿಂದ ನಿಂತ್ಕೊಂಡು ಟಿಕೆಟ್ ತೊಗೋತಾನೆ. ದೀಪ ತೊಗೊಂಡು ಬೆಳಗೋದ್ರಲ್ಲಾಗಿರ್ಬೋದು, ಅಷ್ಟು ತಾಳ್ಮೆಯಿಂದ ಮಾಡ್ತಾರೆ ಅಂತಂದರೆ ರಾಯರ ಅನುಗ್ರಹ ಎಲ್ರಿಗೂ ಮಾಡ್ತಿರೋದಕ್ಕಲ್ವ ಅಷ್ಟು ತಾಳ್ಮೆಯಿಂದ ನಿಂತಿರೋದು. ಈಗ ನಾವೆಲ್ಲಾದರೂ ಹೊರಗಡೆ ಹೋದರೆ ಏನಾದರೂ ಒಂದು ಲೈನಲ್ಲಿ ನಿಂತಿರ್ಬೇಕಾದ್ರೆ ಎಷ್ಟು ಬೇಜಾರು ಮಾಡ್ಕೋತೀವಿ. ಒಂದು 10 ನಿಮಿಷ ನಿಂತಿರು ಸಾಕು ಬೇಜಾರು ಮಾಡ್ಕೋತೀವಿ. ಅಯ್ಯೋ ಒಂದು 10 ನಿಮಿಷ ಟೈಮ್ ವೇಸ್ಟ್ ಆಯ್ತಲ್ಲ, ಅರ್ಧ ದಿನ ಟೈಮ್ ವೇಸ್ಟ್ ಆಯ್ತಲ್ಲ, ಸುಮ್ಮನೆ ಬಂದು ನಿಂತಿದ್ದೀವಲ್ಲ ಇಲ್ಲಿ ಅಂತ. ಆದರೆ ದೇವ್ರ ವಿಷಯಕ್ಕೆ, ಅದು ರಾಯರ ವಿಷಯಕ್ಕೆ ಅಂತ ಬಂದಾಗ ದಿನ ಹೇಗೆ ಹೋಗುತ್ತೋ, ಟೈಮ್ ಹೇಗೆ ಹೋಗ್ತಿರುತ್ತೆ ಅನ್ನೋದು ಸಹ ಗೊತ್ತಾಗೋದಿಲ್ಲ. ಏಕೆಂತಂದರೆ ತುಪ್ಪ ದೀಪ ಬೆಳಗಬೇಕು ಅಂತಂದರೆ, ತೆಂಗಿನಕಾಯಿ ಸಂಕಲ್ಪ ಪೂಜೆ ಮಾಡಬೇಕು ಅಂತಂದರೆ ಒಂದು ದಿವಸ ಬೇಕಾಗುತ್ತೆ. ಏಕೆಂದರೆ ಅಲ್ಲಿ ಅಷ್ಟು ಜನ ಬರ್ತಾರೆ, ಅಷ್ಟು ಜನಸಾಗರ ಇರುತ್ತೆ. ರಾಯರ ಶಕ್ತಿ ಅಪಾರ. ರಾಯರ ಮೇಲೆ ನಾವು ನಂಬಿಕೆ ಇಟ್ಟಿರೋ ಅಂಥದ್ದು ದೊಡ್ಡದಾಗಿದೆ. ರಾಯರು ನಮಗೆ ಒಳ್ಳೇದು ಮಾಡ್ತಿರೋದಕ್ಕೆ ಅಲ್ವಾ, ರಾಯರಿಗೆ ಸೇವೆ ಮಾಡೋದಕ್ಕೆ ಅಷ್ಟು 1000 ಜನ ಅಷ್ಟು ದೂರದಿಂದ ಬರ್ತಾ ಇರೋವಂಥದ್ದು. ಎಲ್ರಿಗೂ ರಾಯರು ಒಳ್ಳೇದು ಮಾಡ್ತಾ ಇರೋದಕ್ಕೇ ಇವತ್ತು ಪ್ರಪಂಚದಲ್ಲಿ ಎಲ್ರಿಗೂ ಸಹ ಒಳ್ಳೆಯದಾಗ್ತಿರೋದು. ಆದಷ್ಟು ಮೂಢನಂಬಿಕೆಗೆ ಹೋಗೋದು ಅಂತಲೂ ಬಿಟ್ಟು ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಅನ್ನೋದನ್ನ ಜನರು ಬೆಳೆಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಏಕೆ ಅಂತಂದರೆ ನಾವು ಇವಾಗಿನ ಕಾಲದಲ್ಲಿ, ಇವಾಗಿನ ಪರಿಸ್ಥಿತಿನಲ್ಲಿ ದೇವತೆಗಳನ್ನ ನಂಬೋದು ಬಿಟ್ಟರೆ ಬೇರೆ ಏನೂ ದಾರಿ ಇರೋದಿಲ್ಲ. ಯಾಕೆ ಅಂತಂದರೆ
ಒಬ್ಬ ಮನುಷ್ಯನಿಗೆ ಬರೋ ಕಷ್ಟ ಆಗಿರ್ಬೋದು, ಬರೋ ಕಾಯಿಲೆಗಳಾಗಿರ್ಬೋದು, ಇವಾಗಿನ ಕಾಲದಲ್ಲಿ ಹೊರಗಡೆ ಹೋದವರು ಮನೆಗೆ ಬರ್ತಾರೆ ಅನ್ನೋ ನಂಬಿಕೆನೇ ಇರೋದಿಲ್ಲ ಅಲ್ವಾ. ಪ್ರಪಂಚ ಯಾವ ಥರ ಮುಂದುವರಿತಿದೆ ಅಂತಂದರೆ ಹೇಳೋಕ್ಕಾಗೋದೇ ಇಲ್ಲ. ಇಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವ ಅಂತ ಒಂದೊಂದು ಸತಿ ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಹೇಳೋದು, ಆದಷ್ಟು ದೇವಸ್ಥಾನ, ದೇವ್ರ ಮೇಲೆ ಭಕ್ತಿ ಜಾಸ್ತಿ ಹೋಗಬೇಕು. ಪ್ರತಿಯೊಬ್ಬ ಮನುಷ್ಯನು ದೇವ್ರನ್ನ ಆರಾಧಿಸ್ಬೇಕು. ಎಲ್ಲರೂ ಸಹ ದೈವದ ಕಡೆಗೆ ದಾರಿ ಮಾಡಿ ಸಾಗಬೇಕು ಅಂತ ನಾನು ಕೇಳ್ಕೊತೀನಿ. ಏಕೆ ಅಂತಂದರೆ ಇವತ್ತು ನಾವು ಎಷ್ಟು ದುಡಿತೀವೋ, ಎಷ್ಟು ನಾವು ಇವಾಗ ತಿಂತೀವೋ ಅಷ್ಟೇ ನಮ್ಮದು. ನಾಳೆ ನಾವು ತಿನ್ನೋದಿಲ್ವೋ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ನಾವು ದುಡ್ದಿದ್ದಂಥ ಹಣನೆಲ್ಲ ನಾವೇ ತಿನ್ನೋದಿಲ್ಲ, ನಾವೇ ಖರ್ಚು ಮಾಡೋದಿಲ್ಲ. ಹಾಗೆಲ್ಲ ಇರಬೇಕಾದ್ರೆ ಏನಕ್ಕೋಸ್ಕರ ಒಬ್ರಿಗೆ ಮೋಸ ಮಾಡಬೇಕು, ಒಬ್ರಿಗೆ ತಲೆ ಹೊಡಿಬೇಕು, ಅನ್ಯಾಯ ಮಾಡಿ ಒಬ್ಬರು ಹೊಟ್ಟೆ ಉರಿಸೋದು, ಒಬ್ರು ಕಣ್ಣೀರು ಹಾಕ್ಸೋದು, ಇದೆಲ್ಲ ಸರಿ ಹೋಗೋದಿಲ್ಲ ಅಂತ ನಾನು ಅನ್ಕೋತೀನಿ. ನಿಮಗೆ ಸಾಧ್ಯವಾದರೆ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡ್ತಾರಲ್ಲ, ಅವ್ರಿಗೆ ಅಕ್ಕಿ ದಾನ ಮಾಡಿ, ಬೆಲ್ಲ ದಾನ ಮಾಡಿ. ಅಲ್ಲಿ ಸಾವಿರಾರು ಜನ ಬರ್ತಾರೆ. ಅಲ್ಲಿ ಪ್ರಸಾದದ ಮುಖಾಂತರ ಎಲ್ಲರೂ ಹೊಟ್ಟೆ ತಿಂತಾರಲ್ಲ, ಅದು ನಿಮಗೆ ಒಳ್ಳೆಯದಾಗುತ್ತೆ. ನೀವು ಕೊಡೋ ಅಕ್ಕಿ ಬೆಲ್ಲದಿಂದ ಹೆಸ್ರು ಬೇಳೆ ಕೊಡ್ಬೋದು, ತೊಗರಿಬೇಳೆ ಏನಾದರೂ ಕೊಡೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಮಠಗಳಿಗೆ ಸ್ವಲ್ಪ ಅಕ್ಕಿ ಬೆಲ್ಲ ದಾನ ಮಾಡಿ ಅಂತ ನಾನು ಕೇಳ್ಕೊತೀನಿ. ಏಕೆ ಅಂತಂದರೆ ಇವಾಗ ಬರ್ತಾ ಇರೋ ರೋಗಗಳು ಆ ಥರ ಇರುತ್ತೆ. ಯಾರಿಗೂ ಸಹ ಅನಿಸೋದೇ ಇಲ್ಲ. ಒಬ್ಬ ಮನುಷ್ಯ ಚೆನ್ನಾಗೇ ಇರ್ತಾರೆ, ಆದರೆ ಅವ್ರಿಗೆ ಆ ಥರ ಒಂದು ಕಾಯಿಲೆ ಅನ್ನೋದು ಬಂದುಬಿಡುತ್ತೆ, ಒಂದು ರೋಗ ಅನ್ನೋದು ಬರುತ್ತೆ. ದೇವ್ರನ್ನ ನಾವೆಷ್ಟು ಪ್ರಾರ್ಥನೆ ಮಾಡ್ಕೋತೀವೋ, ದೇವಸ್ಥಾನಕ್ಕೆ ಎಷ್ಟು ಹೋಗ್ತೀವೋ, ದೇವ್ರನ್ನ ಎಷ್ಟು ಆರಾಧಿಸ್ತೀವೋ, ದೈವ ಭಕ್ತಿನ ನಾವೆಷ್ಟು ನಂಬ್ತೀವೋ, ದೇವ್ರುಗಳು ನಮ್ಮ ಜೊತೇಲಿ ಇದ್ಕೊಂಡು ನಮಗೆ ಅನುಗ್ರಹ ಮಾಡ್ತಿರ್ತಾರೆ, ಒಳ್ಳೇದು ಮಾಡ್ತಿರ್ತಾರೆ. ಎಂಥವ್ರು ಒಂದು ರೋಗ ರುಜಿನ ಬರೋದಾಗಿರ್ಬೋದು, ಇಲ್ಲ ಒಬ್ಬ ಮನುಷ್ಯ ಮನೆಯಿಂದ ಹೊರಗಡೆ ಹೋಗಿ ತಿರ್ಗಾ ಮನೆಗೆ ಬರೋ ತನಕ ಅವ್ರನ್ನ ಕಾಯೋದ್ರಲ್ಲಾಗಿರ್ಬೋದು, ಇದೆಲ್ಲ ಒಂದು ದೈವಶಕ್ತಿ ಅನ್ನೋದಿರುತ್ತೆ ಅಲ್ವಾ. ಇದನ್ನೆಲ್ಲ ಯಾರು ನಂಬೋದಿಲ್ವೋ, ಯಾರು ದೇವರು ಅಂತ ಒಂಥರ ಕಡೆಗಣಿಸೋದು, ದೇವ್ರ ಪೂಜೆ ಮಾಡೋರನ್ನ ಕೀಳಾಗಿ ನೋಡೋದು, ಒಂಥರ ಲೆಕ್ಕಾಚಾರ ಹಾಕೋದು, ಏನಿವರು ಏನೋ ತಲೆ ಕೆಟ್ಟೈತೆ ಇವ್ರಿಗೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆಲ್ಲ ಈ ಥರ ಒಂದು ಸಮಸ್ಯೆ ಅನ್ನೋದು ಬರ್ತಾ ಇರುತ್ತೆ. ನಾನು ಅದಕ್ಕೆ ಹೇಳೋದು, ನೋಡಿ, ನಿಮಗಿಷ್ಟ ಇದ್ದರೆ ಮಾತ್ರ ನೀವು ಪೂಜೆ ಮಾಡಿ ದೇವಸ್ಥಾನಗಳ್ಗೆ ಹೋಗಿ. ಬೇರೆಯವರು ಪೂಜೆ ಮಾಡೋದು, ಬೇರೆಯವರು ದೇವಸ್ಥಾನಕ್ಕೆ ಹೋಗೋದನ್ನ ಒಂಥರ ಕೀಳಾಗಿ ಮಾತಾಡಬೇಡಿ, ಕೇವಲವಾಗಿ ನೋಡಬೇಡಿ. ಅವರು ಬೇರೆ ಎಲ್ಲೂ ಹೋಗ್ತಾ ಇರೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ, ದೇವ್ರ ಪೂಜೆ ಮಾಡ್ತಿರ್ತಾರೆ. ನನಗೆ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರು ನನಗೆ. ನಾನು ರಾಯರ ಮಠಕ್ಕೆ ಹೋದಾಗೆಲ್ಲ ಅಕ್ಕಪಕ್ಕದ ಮನೆಯವರು ಮತ್ತು ಮನೆಯಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ, ಇವರೆಲ್ಲೋ ಹೋಗ್ತಾಳೆ, ಎಲ್ಲೋ ಬರ್ತಾಳೆ, ರಾಯರ ಮಠ ಅಂತ ಹೆಸ್ರು ಹೇಳೋದಷ್ಟೇ, ಆದರೆ ಇವರು ಹೊರಗಡೆ ಹೋಗೋದು ಎಲ್ಲೋ ಹೋಗ್ತಾರೆ, ಎಲ್ಲೋ ಬರ್ತಾರೆ ಅಂತ. ನೋಡಿ, ದೇವ್ರ ಮೇಲೆ ನಂಬಿಕೆ ಇರೋವಂಥವ್ರು ಯಾರು ಅಷ್ಟೇ ಈ ರೀತಿ ಮಾತಾಡೋದಿಲ್ಲ. ಬೆಳಗ್ಗೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಅವರು ಎಲ್ಲಿಗೆ ಅಂತ ಹೋಗ್ತಾರೆ ಅಲ್ವಾ. ದೇವ್ರಿಗೆ ಹೆಸ್ರು ಹೇಳ್ಬಿಟ್ಟು ಬೇರೆ ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಆ ಥರ ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ ಅನ್ನೋದಾಯಿತು ಅಂತಂದರೆ ದೇವ್ರ ಹೆಸ್ರು ಹೇಳ್ಕೊಂಡೇ ತಪ್ಪು ಮಾಡಬೇಕಾಗಿಲ್ಲ. ಹೇಗಾದರೂ ಒಬ್ಬ ಮನುಷ್ಯನ ಕಣ್ಣು ತಪ್ಪಿಸಿ ಹೇಗಾದರೂ ಹೋಗಿ ತಪ್ಪು ಮಾಡ್ಬೋದಲ್ಲ. ನೀವು ದೇವ್ರ ವಿಷಯದಲ್ಲಿ ಈ ಥರ ಎಲ್ಲ ಬೇರೆಯವ್ರಿಗೆ, ದೇವ್ರ ಪೂಜೆ ಮಾಡೋರಿಗೆ ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ಒಬ್ಬ ಮನುಷ್ಯ ದೇವ್ರನ್ನ ನಂಬಿದ್ದಾನೆ ಅಂತಂದರೆ, ದೇವಿ ಭಕ್ತ ಆಗಿದ್ದಾನೆ, ದೈವನ ಭಕ್ತ ಆಗಿದ್ದಾನೆ ಅಂತಂದರೆ, ಅವರು ಮನಸ್ಸಿಗೆ ನೋವಾಗೋ ಥರ ಯಾರಾದರೂ ಮಾತಾಡಿದ್ರೆ, ಇಲ್ಲ ಮನೆಯಲ್ಲಾಗಲಿ ಇಲ್ಲ ಹೊರಗಡೆ ಜನ ಆಗಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತಲ್ಲ, ಅವರು ಅವಾಗ 10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ದೇವ್ರಿಗೂ ಕಣ್ಣಲ್ಲಿ ಕಣ್ಣಿಟ್ಟು ದೇವ್ರನ್ನೇ ನೋಡ್ತಾ ಅವ್ರ ಕಣ್ಣಲ್ಲಿ ನೀರು ಬರುತ್ತಲ್ಲ, ಆವಾಗ ದೇವರು ಅವ್ರ ಕಣ್ಣೀರಲ್ಲಿ ಇರ್ತಾರೆ. ಆವಾಗ ದೇವರು ನಿಮಗೆ ಶಾಪ ಕೊಡೋ ಅಂಥದ್ದು. ಅಂಥವ್ರಿಗೆ ಯಾರಿಗೂ ಅಷ್ಟೇ ಮನಸ್ಸು ನೋಯಿಸೋದಕ್ಕೆ ಹೋಗಬೇಡಿ. ಅಂಥವ್ರನ್ನ ಸದಾ ಕಾಲ ಭಗವಂತ ಕಾಯ್ತಿರ್ತಾರೆ. ನನ್ನ ಮಠಕ್ಕೆ ಬರೋದಾದರೆ, ನನ್ನ ದೇವಸ್ಥಾನಕ್ಕೆ ಬರೋರಿಗೆ ನೀವು ಈ ಥರ ಎಲ್ಲ ಮಾತಾಡ್ತಿರಲ್ಲ ಅಂತ ದೇವತೆಗಳು ಶಿಕ್ಷೆ ಕೊಡೋವಂಥದ್ದು. ಏಕೆ ಅಂತಂದರೆ ಅವರು ಆರಾಧಿಸ್ತಿರ್ತಾರೆ, ಅವರು ಪೂಜೆ ಮಾಡ್ತಾರೋ ದೇವ್ರುಗಳು ನಿಮ್ಗೆ ಈ ಥರ ಶಿಕ್ಷೆ ಕೊಡೋವಂಥದ್ದು. ಅದಕ್ಕೆ ಹೇಳೋದು, ಯಾರಿಗೂ ಅಷ್ಟೇ ಕೇವಲವಾಗಿ ಕೀಳಾಗಿ ಮಾತಾಡಬೇಡಿ. ಒಬ್ರು ಯಾರು ಅಷ್ಟೇ ಕಿತ್ಕೊಂಡು ತಿನ್ನೋದಕ್ಕೆ ಹೋಗಬೇಡಿ. ಇವಾಗಿನ ಕಾಲದಲ್ಲಂತೂ ಒಬ್ರಿಗೆ ಮೋಸ ಮಾಡೋದು, ಒಬ್ಬರು ತಲೆ ಒಡೆದು ತಿನ್ನೋದೇ ಜಾಸ್ತಿ ಆಗಿಬಿಟ್ಟಿದೆ. ದಿನಕ್ಕೂ ಅಷ್ಟೇ ಅವ್ರಿಗೇನು ಪಾಪ ಕರ್ಮ ಅನ್ನೋದು ಕಾಡೋದಿಲ್ವೋ ಏನೋ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ, ನಾನು ದೇವ್ರ ಪೂಜೆ ಮಾಡ್ತೀನಿ, ನಾನು ಅಷ್ಟು ನಂಬ್ತೀನಿ, ರಾಯರಿಗಾಗಲಿ ಬೇರೆ ದೇವ್ರಿಗಾಗಲಿ ನಾನು ಅಷ್ಟು ಸೇವೆ ಅನ್ನೋದು ನಾನು ಮಾಡ್ತೀನಿ, ಆದರೆ ದೇವ್ರುಗಳು ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾರೆ, ನನ್ನೇ ಪರೀಕ್ಷೆ ಮಾಡ್ತಿದ್ದಾರೆ, ಅವರು
ಎಷ್ಟು ಮೋಸ ಮಾಡ್ತಿರ್ತಾರೆ, ಎಷ್ಟು ಹೊಟ್ಟೆ ಉರಿಸ್ತಿರ್ತಾರೆ. ಬೇರೆಯವ್ರು ಕಿತ್ಕೊಂಡು ತಿನ್ನೋದ್ರಲ್ಲೇ ಅವ್ರ ಜೀವನ ಕಳೆದೋಗಿರುತ್ತೆ. ಅವ್ರು ಕಷ್ಟಪಟ್ಟು ದುಡಿಯೋದಿಲ್ಲ, ಒಬ್ರಿಗೆ ಮೋಸ ಮಾಡೋದು, ಏನೋ ಒಂಥರ ಮೋಸ ಮಾಡಿ ಬದುಕೋ ಥರ ಬದುಕ್ತಿರ್ತಾರೆ. ಅಂಥವ್ರನ್ನ ಚೆನ್ನಾಗೇ ಇಟ್ಟಿದ್ದಾರಲ್ಲ ದೇವರು ಅಂತ ಹೇಳ್ತಾರೆ. ಏಕೆಂತಂದರೆ ಅವರು ನೋವಲ್ಲಿದ್ದಾಗ ಆ ಥರ ಎಲ್ಲ ಮಾತಾಡೋದುಂಟು. ಏಕೆಂತಂದರೆ ನಿಯತ್ತಾಗಿರೋರಿಗೂ ಈ ಕಾಲದಲ್ಲಿ ಬದುಕೋಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಿಯತ್ತಾಗಿರೋರು ಚೆನ್ನಾಗಿರೋಕ್ಕಾಗೋದಿಲ್ಲ. ಒಬ್ರಿಗೆ ಮೋಸ ಮಾಡೋದು, ಒಬ್ರು ತಲೆ ಒಡೆಯೋದು, ಒಬ್ರದ್ದು ಅನ್ಯಾಯ ದುಡ್ಡು ಕಿತ್ಕೊಂಡು ತಿಂತಾರಲ್ಲ, ಅಂಥವ್ರನ್ನೇ ಚೆನ್ನಾಗಿ ಮಡಗಿರ್ತಾರೆ ಅನ್ನೋದು ನೋಡಿ. ಅಂಥವ್ರಿಗೂ ಸಹ ಪಾಪಕರ್ಮ ಅನ್ನೋದು ಕಾಡದೆ ಬಿಡೋದಿಲ್ಲ. ಅದು ನಿಮ್ಮ ಕಣ್ಣೀರು ಹಾಕ್ಸೋದು ನಿಮಗೆ ಗೊತ್ತಾಗುತ್ತೆ, ಆದರೆ ಅವ್ರ ಕಣ್ಣೀರು ಬರೋದು ಅವ್ರಿಗಿರೋ ನೋವು ಭಗವಂತನ ಹತ್ರ ಹೋಗ್ತಿರುತ್ತೆ. ದೇವರು ಅಂಥವ್ರಿಗೂ ಸಹ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನಿಮ್ದು 10 ರೂಪಾಯಿ ತಿಂದರೆ ಅವ್ರದ್ದು 100 ರೂಪಾಯಿ ಹೋಗುತ್ತೆ. ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಅಂಥವ್ರಿಗೂ ಸಹ ಪಾಪ ಕರ್ಮ ಅನ್ನೋದು ಕಾಡದೆ ಬಿಡೋದಿಲ್ಲ. ನೀವು ದೇವ್ರ ಪೂಜೆ ಮಾಡ್ತಾರೋರು ಕಣ್ಣಲ್ಲಿ ನೀರು ಹಾಕ್ಸಿದ್ರು ಅಂತಂದರೆ ಅವ್ರಿಗಂತೂ ಒಳ್ಳೇದಾಗೋದಿಲ್ಲ. 7 ಜನ್ಮಕ್ಕೂ ಅವ್ರಿಗೆ ಪಾಪ ಅನ್ನೋದು ಕಾಡ್ತಾ ಇರುತ್ತೆ. ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ದೇವ್ರನ್ನ ನಂಬಿ ನೀವು ಬದುಕಿ ಅಂತ ನಾನು ಹೇಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.